ಮಕ್ಕಳೇ, ನಾನು ನಿನ್ನೆ ತಿಳಿಸಿದ ಹಾಗೆ ವಿಶ್ವಾಮಿತ್ರ ಮಹರ್ಷಿಗಳಿಂದ ಬಲ ಮತ್ತು ಅತಿಬಲ ಎಂಬ ಮಂತ್ರಗಳನ್ನು ಉಪದೇಶ ಪಡೆದ ನಂತರ ರಾಮ ಲಕ್ಷ್ಮಣರ ಬಲ ಮತ್ತು ತೇಜಸ್ಸು ಇಮ್ಮಡಿಸಿದವು. ಆ ರಾತ್ರಿಯನ್ನು ಅವರು ಸರಿಯೂ ನದಿ ದಂಡೆಯಲ್ಲೇ ಕಳೆದರು. ಮೂವರು ಹುಲ್ಲು ಹೊಟ್ಟುಗಳ ಹಾಸಿಗೆ ಮೇಲೆ ಮಲಗಿದರು. ರಾಮ ಲಕ್ಷ್ಮಣರು ಆ ಹಾಸಿಗೆಯ ಮೇಲೆ ಮಲಗಿದಾಗ ಮೇಲೆ ಭವ್ಯವಾದ ಆಕಾಶ, ಅಸಂಖ್ಯಾತ ನಕ್ಷತ್ರಗಳು ಮಿನುಗುತ್ತಿದ್ದು, ಪಕ್ಕದಲ್ಲಿಯೇ ಸರಿಯೂ ನದಿ ಜುಳು ಜುಳು ಅಂತ ಇಂಪಾಗಿ ಹರಿತಾ ಇತ್ತು. ತಾವು ರಾಜಕುಮಾರರು ಇಷ್ಟು ದಿನ ಅರಮನೆಯ ಸುಪ್ಪತ್ತಿಗೆಯಲ್ಲಿ ಮಲಗಿದ್ದೆವು. ಈ ದಿನ ಕಾಡಿನಲ್ಲಿ ಹುಲ್ಲಿನ ಹಾಸಿಗೆ ಮೇಲೆ ನಾವು ಮಲಗಿದ್ದೀವಿ ಅಂತ ಕಲ್ಪನೆಯೇ ಅವ್ರಿಗೆ ಬರಲಿಲ್ಲ. ಯಾಕಂದ್ರೆ ವಿಶ್ವಾಮಿತ್ರ ಮಹರ್ಷಿಗಳು ಮೃದು ಧ್ವನಿಯಲ್ಲಿ ಹೇಳುತ್ತಿದ್ದ ಮಧುರವಾದ ಕಥೆಗಳನ್ನು ಆಲಿಸ್ತಾ ಆಲಿಸ್ತಾ ಮಲಗಿದಾಗ ಅವರಿಗೆ ಜೊಂಪು ಹತ್ತಿದ್ದೇ ಗೊತ್ತಾಗಲಿಲ್ಲ. ಅವ್ರು ಹಾಯಾಗಿ ನಿದ್ದೆ ಮಾಡಿಬಿಟ್ರು. ರಾತ್ರಿ ಕಳೆಯಿತು, ಬೆಳಗಾಯಿತು. ಸೊಪ್ಪಿನ ಹಾಸಿಗೆಯ ಮೇಲೆ ಮಲಗಿದಂಥ ರಾಮ ಲಕ್ಷ್ಮಣರನ್ನು ವಿಶ್ವಾಮಿತ್ರರು ಎಬ್ಬಿಸಿದರು. ರಾಮ, ಕೌಸಲ್ಯೆಯ ಸುಪುತ್ರ, ಬೆಳಗಾಗುತ್ತಾ ಬಂತು, ಏಳು, ಸಂಧ್ಯಾವಂದನಾದಿ ಕಾರ್ಯಗಳನ್ನು ಮಾಡು ಅಂತ ಮಧುರ ಕಂಠದಿಂದ ಎಚ್ಚರಿಸಿದರು. ಮಕ್ಕಳೇ, ನೀವು ಬೆಳಗ್ಗೆ ಏಳುವಾಗ ತಂದೆ ತಾಯಿಗಳು ಒಂದೆರಡು ಸಲ ಮಧುರ ಕಂಠದಿಂದ ಎಬ್ಬಿಸ್ತಾರೆ. ಅಷ್ಟರಲ್ಲೇ ನೀವು ಎದ್ದು ಬಿಟ್ಟರೆ ಬೆಳಗಿನ ಅವಧಿ ಶುಭಕರ ಆಗ್ತದೆ. ಬೆಳಗಿನ ಜಾವದ ನಮ್ಮ ಮನೋಭಾವ ನಮಗೆ ಸಾಯಂಕಾಲದವರೆಗೂ ಇರ್ತದೆ. ಅದಕ್ಕಾಗಿ ಬೇಗ ಮಲಗಿ ಬೇಗ ಏಳುವ ಅಭ್ಯಾಸವನ್ನು ರೂಢಿಸಿಕೊಳ್ಳಿ. ರಾಮ ಲಕ್ಷ್ಮಣರು ಬೆಳಗ್ಗೆ ಎದ್ದು ಸ್ನಾನ ಮಾಡಿದರು. ಸೂರ್ಯನಿಗೆ ಅರ್ಘ್ಯವನ್ನು ಕೊಟ್ಟರು. ಗಾಯತ್ರಿ ಮಂತ್ರವನ್ನು ಜಪಿಸಿದರು. ಬೆಳಗಿನ ಕರ್ಮಗಳನ್ನು ಮುಗಿಸಿ ಮಹಾಮುನಿ ವಿಶ್ವಾಮಿತ್ರರಿಗೆ ನಮಸ್ಕರಿಸಿದರು. ಆಗ ಕಾಡಿನ ಮಧ್ಯದಲ್ಲಿ ವಿಶ್ವಾಮಿತ್ರ ಮಹರ್ಷಿಗಳು ಮುಂದೆ ಮುಂದೆ ಹೊರಟ ಹಾಗೆ ಅವರ ಹಿಂದೆ ರಾಮ ಲಕ್ಷ್ಮಣರು ಹೊರಟರು. ಮುಂದೆ ಮುಂದೆ ಸಾಗುತ್ತಾ ಒಂದು ದೊಡ್ಡ ಸಂಗಮ ಸ್ಥಳ ಕಂಡುಬಂತು. ಅಲ್ಲಿ ಸರಿಯೂ ನದಿ ಮತ್ತು ಗಂಗಾ ನದಿ ಸಂಗಮಿಸ್ತವ. ಆ ನದಿಯ ದಂಡೆಗಳಲ್ಲಿ ಹಲವಾರು ಪುಣ್ಯ ಆಶ್ರಮಗಳು ಇದ್ದವು. ಆ ಆಶ್ರಮಗಳನ್ನು ಕಂಡು ರಾಮ ಲಕ್ಷ್ಮಣರ ಕುತೂಹಲ ಕೆರಳಿತು. ವಿಶ್ವಾಮಿತ್ರರನ್ನು ಕುರಿತು, ಪೂಜ್ಯರೇ, ಇದು ಯಾರ ಆಶ್ರಮ, ಇಲ್ಲಿ ಯಾವ ಮುನಿಗಳಿದ್ದಾರೆ ಅಂತ ಮುನಿಗಳನ್ನು ಅವ್ರು ಕೇಳಿದರು. ಆಗ ವಿಶ್ವಾಮಿತ್ರರು, ಈ ಸ್ಥಳದ ಮಹಿಮೆಯನ್ನು ಕೇಳ್ರಿ ಅಂತ ಹೇಳಕ್ಕೆ ಸತ್ರು. ಹಿಂದೆ ಶಿವನು ಪಾರ್ವತಿಯನ್ನು ಮದುವೆಯಾಗುವ ಮೊದಲು ಈ ಸ್ಥಳಕ್ಕೆ ಬಂದಿದ್ದ. ಜೊತೆಯಲ್ಲಿಯೇ ತನ್ನ ಗಣಗಳನ್ನು ಕರೆತಂದಿದ್ದ. ಅವನು ಸಮಾಧಿ ಸ್ಥಿತಿಯಲ್ಲಿ ಕುಳಿತು ತಪಸ್ ಮಾಡ್ತಿದ್ದ. ಆಗ ಮನ್ಮಥ ಇಲ್ಲಿಗೆ ಬಂದ. ಅವನ ರೂಪ ಬಹಳ ಮನೋಹರವಾಗಿತ್ತು, ಬಹಳ ಸುಂದರನಾಗಿದ್ದ. ಅವನಿಗೆ ಮನ್ಮಥನಿಗೆ ಕಾಮ ಅಂತಲೂ ಹೆಸರಿತ್ತು. ಅವನು ಶಿವನು ತಪಸ್ಸು ಮಾಡ್ತಿದ್ದನ್ನು ನೋಡಿ ಜಗತ್ತಿನ ಕಲ್ಯಾಣಕ್ಕಾಗಿ ಆಗ ಶಿವ ಪಾರ್ವತಿಯನ್ನು ಮದುವೆಯಾಗಬೇಕಾಗಿತ್ತು. ಆದರೆ ಶಿವ ಕಠೋರ ತಪಸ್ಸು ಮಾಡ್ತಾ ಕುಳಿತಿದ್ದ. ಆದ್ದರಿಂದ ಶಿವನ ತಪಸ್ಸು ಕೆಡಿಸ್ಬೇಕು, ಅವನು ಪಾರ್ವತಿಯನ್ನು ಮದುವೆಯಾಗುವಂತೆ ಮಾಡಬೇಕು ಅಂತ ತಿಳಿದು ಮನ್ಮಥನು ಶಿವನ ಮೇಲೆ ಹೂವಿನ ಬಾಣವೊಂದನ್ನು ಬಿಟ್ಟ. ಆಗ ಶಿವನ ತಪಸ್ಸು ಭಂಗಾಯಿತು. ಅವನಿಗೆ ಕಾಮನ ಮೇಲೆ ಬಹಳ ಕೋಪ ಬಂತು. ಶಿವನಿಗೆ 3 ಕಣ್ಣುಗಳು ಇದ್ದು ಒಂದು ಹಣೆಯ ಮಧ್ಯದಲ್ಲಿ ಇತ್ತು. ಅದಕ್ಕಾಗಿ ಶಿವನನ್ನು ಹಣೆಗಣ್ಣ ಅಂತ ಕರೀತಾರೆ. ಇನ್ನು 3 ಕಣ್ಣು ಇದ್ದುದರಿಂದ ಮುಕ್ಕಣ್ಣ ಎಂದು ಕರೀತಾರೆ. ನಮಗೆ ಸಮಾಸದಲ್ಲಿ ಬರುತ್ತೆ, 3 ಕಣ್ಣುಗಳನ್ನು ಉಳ್ಳವನು ಯಾವನೋ ಅವನೇ ಮುಕ್ಕಣ್ಣ ಅಂತ ಹೇಳ್ತಾ ಉತ್ತರ ಶಿವ ಅಂತಲೂ ನಾವು ಹೇಳ್ತಾ ಇರ್ತೀವಿ. ಅದನ್ನು ನೆನಪಿಸ್ಕೊಳ್ಳೋಣ. ಹಣೆಯ ಮೇಲಿನ ಕಣ್ಣು ಯಾವಾಗಲೂ ಶಿವನಿಗೆ ಮುಚ್ಚಿರ್ತಿತ್ತು. ಅದನ್ನು ತೆರೆದರೆ ಎದುರಿಗಿದ್ದವರು ಸುಟ್ಟು ಹೋಗ್ತಿದ್ರು. ಈಗ ಶಿವನಿಗೆ ಮನ್ಮಥನ ಮೇಲೆ ಅಸಾಧ್ಯ ಕೋಪ ಬಂದು ಶಿವ ಹಣೆಗಣ್ಣನ್ನು ತೆರೆದ. ಎದುರಿಗಿದ್ದಂಥ ಮನ್ಮಥ ಕೂಡಲೇ ಸುಟ್ಟು
ಬೂದಿಯಾದ. ನಾವು ಈಗೂ ಸಹ ಕಾಮನ ಹಬ್ಬ ಅಂತ ಹೋಳಿ ಹುಣ್ಣಿಮೆ ದಿವಸ ಮಾಡ್ತೀವಿ. ಇದೇ ದಿನ ಮನ್ಮಥನ ಅವಸಾನ ಆಯಿತು. ಹಾಗೆ ಮನ್ಮಥನಿಗೆ ಅಂಗಗಳ ಇಲ್ಲದ ಶರೀರ ಉಂಟಾಯಿತು. ಆದ್ದರಿಂದ ಈ ಪ್ರದೇಶದಲ್ಲಿ ಮನ್ಮಥನು ಅಂಗಗಳನ್ನು ಕಳೆದುಕೊಂಡದ್ರಿಂದ ಇದಕ್ಕೆ ಅಂಗದೇಶ ಅಂತ ಹೆಸರು ಬಂತು. ಈಶ್ವರನು ತಪಸ್ಸು ಮಾಡುತ್ತಿದ್ದ ಪುಣ್ಯಾಶ್ರಮ ಇದು. ಈಗಲೂ ಇಲ್ಲಿ ಅವನ ಶಿಷ್ಯರು ತಪಸ್ಸು ಮಾಡ್ತಾ ಇರ್ತಾರೆ. ನಾವು ಈ ರಾತ್ರಿ ಪುಣ್ಯ ಸಂಗಮದ ಬಳಿ ಈ ಪವಿತ್ರ ಆಶ್ರಮದಲ್ಲಿ ಉಳ್ಕೊಳ್ಳೋಣ ಅಂತ ಋಷಿಗಳು ರಾಮ ಲಕ್ಷ್ಮಣರಿಗೆ ಹೇಳಿದರು. ಆಗ ಶ್ರೀರಾಮನು ವಿಶ್ವಾಮಿತ್ರರನ್ನು ಕುರಿತು, ಮಹರ್ಷಿಗಳೇ, ಜಗತ್ತಿನ ಕಲ್ಯಾಣಕ್ಕಾಗಿ ಶಿವನು ಪಾರ್ವತಿಯನ್ನು ಮದುವೆಯಾಗಬೇಕಾಗಿತ್ತು ಅಂತ ಹೇಳಿದ್ರಲ್ಲ, ಅದಕ್ಕೆ ಕಾರಣ ಏನು? ಮನ್ಮಥನು ಶಿವನ ತಪಸ್ಸನ್ನು ಕೆಡಿಸಿ ಪ್ರಾಣ ಕಳೆದುಕೊಂಡ ನಂತರ ಆದರೂ ಶಿವ ಪಾರ್ವತಿಯರ ಮದುವೆ ಆಯ್ತೇನು? ದಯವಿಟ್ಟು ನನಗೆ ಇದನ್ನು ವಿವರವಾಗಿ ಹೇಳಬೇಕು ಅಂತ ಪ್ರಾರ್ಥನೆ ಮಾಡಿದ. ಆಗ ವಿಶ್ವಾಮಿತ್ರರು, ಶ್ರೀರಾಮ, ನಿನ್ನ ಪ್ರಶ್ನೆ ಸರಿಯಾಗಿದೆ. ಯಾವುದೇ ವಿಷಯವನ್ನು ಪೂರ್ಣವಾಗಿ ಸರಿಯಾಗಿ ಅರಿತುಕೊಳ್ಳೋದು ಒಳ್ಳೆಯದು. ನಿನ್ನ ಇಚ್ಛೆಯಂತೆ ಶಿವ ಪಾರ್ವತಿಯರ ಮದುವೆ ಹಿನ್ನೆಲೆಯನ್ನು ನಾನು ನಾಳೆ ವಿವರಿಸಿ ಹೇಳ್ತೀನಿ. ಈಗ ರಾತ್ರಿಯಾಗಿದೆ, ಮಲಗು ಅಂತ ಹೇಳಿದರು. ಹಾಗೆ ನೀವು ಸಹ ಶಿವ ಪಾರ್ವತಿಯರ ಮದುವೆಯ ಹಿನ್ನೆಲೆಯನ್ನು ನಾಳಿನ ದಿವಸ ತಿಳಿಯೋಣ ಅಂತ ಹೇಳ್ತಾ, ಮಕ್ಕಳಿಗೆ ನಿಮ್ಮೆಲ್ಲರಿಗೂ ಶುಭ ಕಾಮನೆಗಳು.